ನಿಮಗೆ ಗೊತ್ತಾ ತೆಂಗಿನಕಾಯಿ ಚಿಪ್ಪಿಂದ ಇದನ್ನು ಮಾಡಿರೋದು? ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. DIY ಕ್ರಿಯೇಟಿವ್ ಪೆಟ್ಟಿಗೆಗೆ ಸ್ವಾಗತ. ಇಲ್ಲಿ ನಾನೊಂದು ಅರ್ಧ ಚಿಪ್ಪನ್ನು ತೊಗೊಂಡಿದ್ದೀನಿ. ಮೇಲ್ಗಡೆ ಇರೋದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ಯಾಂಡ್ ಪೇಪರ್ ಯೂಸ್ ಮಾಡ್ಕೊಂಡು ರಬ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಮೋಲ್ಡೆಡ್ ಕ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಕಾಂಪೊನೆಂಟ್ ಇರುತ್ತೆ ಅದರಲ್ಲಿ. ಕೆಳಗಡೆ ಬೇಸು ಸ್ವಲ್ಪ ಅಲ್ಲಾಡುತ್ತೆ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೀಸ್ನ ನಾನು ಕೆಳಗಡೆ ಅದು ನಿಂತ್ಕೊಳ್ಳೋ ಹಾಗೆ ಮಾಡ್ತೀನಿ. ಅದಾದಮೇಲೆ ಮುಂದೆ ಕಾಲು ಕೆಳಗಡೆ ಇರುತ್ತಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನಾನಿಲ್ಲಿ ಕತ್ರಿ ತೊಗೊಂಡು ಕತ್ತರಿಸ್ಕೊಂಡು ಹಾಗೇ ಶೇಪ್ ಮಾಡ್ಕೋತಾಯಿದ್ದೀನಿ, ಬೆರಳುಗಳ ಥರ. ಸೊ ಇದನ್ನು ನಾನು ಮುಂದಕ್ಕೆ ಹಾಕೋತೀನಿ. ಅದೇ ಥರ ಇನ್ನೊಂದನ್ನು ಮಾಡಿ ಅಂಟಿಸ್ಕೋತೀನಿ. ಇದಕ್ಕೆ ಸ್ವಲ್ಪ ಫೆವಿಕಾಲ್ ಹಾಕ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನಿಲ್ಲದೆ ಇದ್ದರೆ ಹಾಗೆ ಮಾಡಿ ನೋಡಿ. ಈ ಥರ ಅದನ್ನು ಹಾಗೇ ಒಂದು ಸ್ವಲ್ಪ ಸ್ಮಜ್ ಮಾಡಿಕೊಂಡು ಅಂಟಿಸ್ಕೋತಾಯಿದ್ದೀನಿ. ಈಗ ನಾನು ತಲೆ ಭಾಗನ ಮಾಡ್ತಾಯಿದ್ದೀನಿ. ಸ್ವಲ್ಪ ಕತ್ತು ಮತ್ತು ತಲೆ ಭಾಗ ಮತ್ತು ಕೆಳಗಡೆ ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಮೇಲೆ ಕೂರ್ಸೋಕ್ಕೆ. ಇನ್ನೂ ಸ್ವಲ್ಪ ದಪ್ಪ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಪರವಾಗಿಲ್ಲ, ನನ್ನ ಹತ್ರ ಇರೋ ಕ್ಲೇಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಫೆವಿಕಾಲ್ ಹಾಕ್ಕೊಂಡು ಅಂಟಿಸ್ಕೊತಾಯಿದ್ದೀನಿ. ಈಗ ಇದಕ್ಕೆ ಒಂದು ಬಾಯಿ ಜಾಗನ ಮಾಡಿಕೊಂಡೆ. ಹಾಗೆಯೇ 2 ದೊಡ್ಡ ಕಣ್ಣುಗಳನ್ನ ಮಾಡ್ಕೊತೀನಿ. ಮತ್ತು ತಲೆ ಮೇಲೆ ಜುಟ್ಟು ಥರ ಇರುತ್ತಲ್ವ ಅದನ್ನು ಮಾಡ್ಕೊಳ್ಳೋಣ. ದೊಡ್ಡ ಕಣ್ಣು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಹಾಗೇ ಸ್ಮಜ್ ಮಾಡ್ಕೊತಾಯಿದ್ದೀನಿ. ಈ 3 ಟೂಲು ನನಗೆ ಸೂಪರ್ ಕ್ಲೇ ಜೊತೆ ಬಂದಿತ್ತು, ನೀವು ನೋಡಿರ್ತೀರ ನನ್ನ ಹಳೆ ವಿಡಿಯೋದಲ್ಲಿ. ಸೊ ಅದೇ ಟೂಲ್ಸ್ನ ಯೂಸ್ ಮಾಡ್ಕೊತಾಯಿದ್ದೀನಿ. ಮತ್ತು ಕೆಳಗಡೆ 2 ಬಾಲ್ಸ್ ಥರ ಇರುತ್ತೆ ಕತ್ತದ ಜಾಗದಲ್ಲಿ, ಅದನ್ನು ಅಂಟಿಸ್ಕೊತಾಯಿದ್ದೀನಿ. ಈಗ ಮೇಲೆ ಜುಟ್ಟನ್ನು ಅಂಟಿಸ್ಕೊಂಡೆ. ಸೊ ಈಗ ಇದು ಹೀಗೆ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಮೇಲೆ ಡೆಕೋರೇಷನ್ ಕೂಡ ಮಾಡ್ಕೊಂಡಿದ್ದೀನಿ ಅದೇ ಟೂಲ್ಸ್ ಯೂಸ್ ಮಾಡಿಕೊಂಡು. ಈಗ ಇದನ್ನ ಕಂಪ್ಲೀಟಾಗಿ ಆರಕ್ಕೆ ಬಿಡೋಣ, ಅದು ಫುಲ್ಲು ಗಟ್ಟಿ ಆಗುತ್ತೆ. ಸೊ ಇವಾಗ ಇದು ಆರಿದೆ. ಈಗ ಇದಕ್ಕೆ ಕಲರ್ ಮಾಡ್ಕೊಳ್ಳೋಣ. ನಾನು ಮುಖಕ್ಕೆ ವೈಟ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ರೆಡ್ಡು, ಯೆಲ್ಲೋ ಮತ್ತು ಆರೆಂಜ್ನ ತೊಗೊಂಡಿದ್ದೀನಿ. ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ರೆಡ್ ಮಾಡ್ಕೋತಾಯಿದ್ದೀನಿ ಚಿಪ್ಪು ಫುಲ್ ಭಾಗಕ್ಕೆ. ನೀವು ಅದ್ರ ಬದಲು ಬ್ಲ್ಯಾಕಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನನ್ನ ಹತ್ರ ರೆಡ್ ಪೇಂಟ್ಸ್ ಜಾಸ್ತಿ ಇದೆ ಅಂದ್ಬಿಟ್ಟು ಅದನ್ನು ಖಾಲಿ ಮಾಡೋಣ ಅಂತ ರೆಡ್ನ ಚೂಸ್ ಮಾಡಿದ್ದೀನಿ, ಬ್ರೈಟಾಗೂ ಇರುತ್ತೆ ಅಂದ್ಬಿಟ್ಟು. ಸೊ ಹೀಗೆ ಒಳಗಡೆ ಹೊರಗಡೆ ಎಲ್ಲ ಕಡೆನೂ ರೆಡ್ ಕಲರ್ನ ಹಾಕ್ಕೊಂಡೆ ಫಸ್ಟು. ನೆಕ್ಸ್ಟು ರಿಮೈನಿಂಗ್ ಪೋರ್ಷನ್ಗೆ ವೈಟ್ ಕಲರ್ನ ಹಾಕೋತೀನಿ. ಸೊ ಈಗ ನಾನು ವೈಟ್ ಕಲರ್ನ ಹಾಕೋತೀನಿ. ಆ ವೈಟ್ ಮೇಲೆ ಬೇರೆ ಕಲರ್ ಹಾಕ್ಕೊಂಡ್ರೂ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಫಸ್ಟು ವೈಟ್ ಮಾಡ್ಕೋತಾಯಿದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋತಾಯಿದ್ದೀನಿ, ರೆಡ್ ಜಾಗಕ್ಕೆ ಬೀಳೋದು ಬೇಡ ಅಂತ, ಇಲ್ಲಾಂದರೆ ಮತ್ತೆ ಅದನ್ನು ಕಲರ್ ಮಾಡಬೇಕಾಗತ್ತೆ. ಈಗ ವೈಟ್ ಎಲ್ಲ ಆದಮೇಲೆ ಯೆಲ್ಲೋ ಹಾಕೋತಾಯಿದ್ದೀನಿ. ಮತ್ತು ತಲೆ ಮೇಲೆ ಜುಟ್ಟಿರುತ್ತಲ್ಲ ಅದಕ್ಕೂ ಯೆಲ್ಲೋ ಹಾಕೋತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಆರಿದ್ಮೇಲೆ 2 ಕೋಟ್ ವಾರ್ನಿಷ್ ಹಾಕ್ಕೊಳ್ಳಿ. ಎಲ್ಲ ಪ್ರೊಸೀಜರು ಒಂದು ಸ್ವಲ್ಪ ಆರಿದ್ಮೇಲೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸ್ಮಜ್ ಆಗಿಬಿಡುತ್ತೆ. ಇದು ನೀವು ಕಿವಿದು, ಫಿಂಗರ್ ರಿಂಗ್ಸು, ಕೀಸು ಈ ಥರದ್ದು ಏನು ಬೇಕಾದ್ರೆ ಇಟ್ಕೋಬೋದು. ಮೇಲೆ ನಾನಿಲ್ಲಿ ಡಾಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಡಾಟ್ಸ್ ಇಟ್ಕೊತಾ ಇದ್ದೀನಿ. ಇದ್ರ ಬದಲು ಪೆನ್ ಕ್ಯಾಪ್, ನಿಬ್ಬಿ ಏನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು, ಇಲ್ಲ ಟೂತ್ ಪಿಕ್ನು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಕಾಣಿಸುತ್ತೆ. ಇದಾದಮೇಲೆ ನಾನು ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ಎಲ್ಲಿ ಬೇಕೋ ಅಲ್ಲಿ ಬ್ಲ್ಯಾಕ್ ಕಲರಿಂದ. ಎಷ್ಟು ಪ್ರಿಟ್ಟಿಯಾಗಿ ರೆಡಿ ಆಗ್ತಾ ಇದೆ ಅಲ್ವಾ, ಎಷ್ಟು ಕ್ಯೂಟಾಗಿದೆ ನೋಡಿ. ಕಂಪ್ಲೀಟ್ ಆದಮೇಲೆ ನಾನು ವಾರ್ನಿಷ್ ಹಾಕ್ಕೊಂಡು ಫುಲ್ ಆರಕ್ಕೆ ಬಿಟ್ಟಿದ್ದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಒಂದು ತೆಂಗಿನಕಾಯಿ ಚಿಪ್ಪಿಂದ ಎಷ್ಟು ಸಖತ್ತಾಗಿರೋ ಅಂತ ಒಂದು ಪೀಸ್ ರೆಡಿ ಆಗಿಬಿಡ್ತು.
ಇದೇ ಥರ ನೀವು 2-3 ಮಾಡ್ಕೊಂಡು ಇಟ್ಕೋಬೋದು, ಚೆನ್ನಾಗಿರುತ್ತೆ. ಚಿಕ್ಕ ರಬ್ಬರು ಅಂಥದ್ದು ಇಟ್ಕೋಬೋದು. ನಿಮಗೆ ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.